ಸೆಪ್ಟೆಂಬರ್ 21ರಂದು ನಗರದ ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಹಾಗೂ ವಿಕಲಚೇತನರ ತಾಲೂಕು ಗುಂಪು ರಚನೆ ಮಾಡುವ ಉದ್ದೇಶದಿಂದ ಒಂದು ದಿನದ ತರಬೇತಿ ಕಾರ್ಯ ಗೌರವವನ್ನು ಹಮ್ಮಿಕೊಳ್ಳಲಾಯಿತು. ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಪ್ರದೀಪ್ ತಾಲೂಕಾ ಸಂಯೋಜಕರು ಎಪಿಎಫ್ ಸಂಸ್ಥೆ ಇವರು ತರಬೇತಿಯನ್ನು ನೀಡುತ್ತಾ ವಿಕಲಚೇತನರಿಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹಾಗೂ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದರು ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೇಗೆ ಹೋರಾಡಬೇಕೆಂದು ಈ ತರಬೇತಿಯಲ್ಲಿ ತಿಳಿಸಲಾಯಿತು. ನವಜೀವನ ಕಾರ್ಯಕ್ರಮದ ಸಂಯೋಜಕರಾದ ಪ್ರವೀಣ್ ಅವರು ತರಬೇತಿ ನೀಡುತ್ತಾ ಅಂಬೇಡ್ಕರ್ ಅವರು ವಾದಿಸಿರುವ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ತತ್ವವನ್ನು ಸ್ಮರಿಸುತ್ತಾ ತಾವೆಲ್ಲರೂ ಸದ್ಯಕ್ಕೆ ಜ್ಞಾನವೆಂಬ ಆಯುಧದ ಜೊತೆಗೆ ಸಂಘಟನೆ ಮಾಡಲು ಮುಂದಾಗಿದ್ದೀರಿ. ಹೀಗೆ ನೀವು ಮುಂದುವರಿಯುತ್ತಾ ನಿಮ್ಮ ಸಮಸ್ಯೆಗಳ ಸಲುವಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಿದರೆ ಖಂಡಿತ ಪರಿಹಾರ ದೊರಕುವುದು ಎಂದು ಫಲಾನುಭವಿಗಳಲ್ಲಿ ಅರಿವು ಮೂಡಿಸಿದ್ದರು. ಇದೇ ಸಮಯದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ವಂದನೆ ಎಫ್ಆರ್ ವಿಕ್ಟರ್ ವಾಸ್ ಅವರು 2 ಕೈಯಿಂದ ಚಪ್ಪಾಳೆ ಬಾರಿಸಿದ್ದರೆ ಸದ್ದು ಹೇಗೆ ಬರುತ್ತದೆಯೋ ಹಾಗೆ ನೀವು ನಮ್ಮ ಕೈ ಜೋಡಿಸಿದ್ದರೆ ಉತ್ತಮ ಸಮಾಜ ಮತ್ತು ವ್ಯವಸ್ಥೆಯನ್ನ ಬದಲಿಸಲು ಸಾಧ್ಯ ಎಂದು ಸಲಹೆ ನೀಡಿದ್ದರು. ಬಿಆರ್ಸಿಯಿಂದ ಶ್ರೀಮತಿ ಚಂದ್ರಿಕಲಾ, ಶ್ರೀ ಬಿಲಾಲ್, ಎಪಿಎಫ್ಸಿ ಸಂಸ್ಥೆಯ ಪ್ರತಿನಿಧಿಗಳಾದ ವೀರೇಶ್, ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಹಾಗೂ 70 ಜನ ಫಲಾನುಭವಿಗಳು ಭಾಗವಹಿಸಿದ್ದರು. ಸುಪ್ರಭಾತ ನ್ಯೂಸ್, ಹುಮ್ನಾಬಾದ್. ಸೊ ಅವರಿಗೋಸ್ಕರ ಕೂಡ ನಾವು ಸೇವೆಯನ್ನು ನೀಡ್ತಾ ಇದ್ದೇವೆ. ಸೊ ಕೆಲಸ ಮಾಡಿದರೆ ಆಗಲ್ಲ, ಬದಲಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೈ ಜೋಡಿಸಬೇಕು. ಇಲ್ಲಿ ಅನೇಕ ವಿಎಡ್ಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೊಂದಿಗೆ ನಾವು ಕೂಡ ಕೈ ಜೋಡಿಸಿದರೆ ಖಂಡಿತವಾಗಿ ನಮ್ಮ ಹಕ್ಕು ಏನಿದೆ ಅದನ್ನು ಪಡೆಯಲು ಖಂಡಿತವಾಗಿ ನಮಗೂ ಸುಲಭವಾಗುತ್ತೆ. ಈಗ ಖಂಡಿತವಾಗಿ ಇದು ಈಗಿನ ವರ್ಷದಿಂದ ಕೂಡ ನಡೆಯುತ್ತಾ ಬರ್ತಾ ಇದೆ. ಆದರೆ ನಾವು ಎಚ್ಚೆತ್ತುಕೊಳ್ಳಿಲ್ಲವಾದರೆ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಹಳ್ಳಿಗಳಲ್ಲಿ ಒಂದು 5-6 ಮಂದಿ ಗುಂಪುಗಳನ್ನು ಮಾಡಿ ಅದರಲ್ಲಿ ನಿಮ್ಮನ್ನು ಆರಿಸಿಕೊಂಡು ನಿಮ್ಮನ್ನು ತಾಲೂಕು ಮಟ್ಟದಲ್ಲಿ ಗುರುತಿಸಿಕೊಂಡು ನೀವು ಈ ಸೌಲಭ್ಯಕ್ಕೋಸ್ಕರ ಅಧಿಕಾರಿಗಳಿಗೆ ಜಾಲವನ್ನು ಇಟ್ಟುಕೊಂಡು ನೀವು ಕೆಲವೊಂದು ಮಕ್ಕಳಿಗೆ ಕೇಳಕ್ಕಾಗಲ್ಲ, ಕೆಲವೊಂದು ಮಕ್ಕಳಿಗೆ ನೋಡ್ಲಕ್ಕಾಗಲ್ಲ. ಸರ್ ಅವ್ರಿಗೆ ನೀವೇನ್ ಮಾಡ್ತೀರಿ ಅಂತಕ್ಕಂಥದ್ದು. ಆದ್ರೆ ನಾವು ಆ ಮಕ್ಕಳಿಗೆ ಕಲಿಕೆ ಇದನ್ನೆಲ್ಲ ಸಾಮಾನ್ಯ ಮಾಹಿತಿ ಕೊಡ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಉದಾಹರಣೆ ಅಂದ್ರೆ ಮುಖ ತೊಳ್ಕೊಂಬೋದಾಗ್ಲಿ, ಅಡಿಗೆ ಮಾಡ್ಕೊಂಬೋದಾಗ್ಲಿ, ಅಂಗಿ ಹೇಗೋದಾಗ್ಲಿ, ಬ್ರಷ್ ಮಾಡೋದಾಗ್ಲಿ, ಈ ರೀತಿಯಾದಂತ ಏನಪ್ಪ ಸಣ್ಣ ಸಣ್ಣ ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡಿ ಆ ಮಗು ತನ್ನ ಕಾಲದಲ್ಲಿ ತಾನಿದ್ರು ಆ ಮಗು ತನ್ನ ಜೀವನವನ್ನ ತಾನೇ ಏನಪ್ಪ ಅಂತಂದ್ರೆ ಮಾಡ್ಕೊಂಡು ಹೋಗ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ಇಲಾಖೆಯಿಂದ